ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ. ಯತೀಂದ್ರಗೆ ಡಿಕೆ ಶಿವಕುಮಾರ್ ಪರೋಕ್ಷ ಗುನ್ನ. ಸಿಎಂ ಬದಲಾವಣೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ. ಯತೀಂದ್ರಗೆ ಉಪಮುಖ್ಯಮಂತ್ರಿ ಪರೋಕ್ಷ ಗುನ್ನ. ಸಿಎಂ ಬದಲಾವಣೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಶಿಸ್ತು ನಮ್ಮ ಪಕ್ಷದ ಮೊದಲ ಆದ್ಯತೆ ಎಂದ ಡಿಕೆ. ಶಿಸ್ತು ಕ್ರಮ ತೆಗೆದುಕೊಳ್ಳುವ ಸೂಚನೆ ಕೊಟ್ರ ಡಿಕೆ. ನಾನು ಈಗಲೂ ಅದೇ ಹೇಳುತ್ತೇನೆ, ಶಿಸ್ತು ಕ್ರಮ ನಮ್ಮ ಪಕ್ಷದ ಮೊದಲ ಪ್ರಿಯಾರಿಟಿ. ಒಂದು ರೀತಿ ಯತೀಂದ್ರ ಅವರಿಗೆ ಸ್ಪಷ್ಟ ಸಂದೇಶವಾಗಿದೆ. ನಾವು ಈಗ ಏನು ಮಾತನಾಡಲ್ಲ, ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೀನಿ. ಪಕ್ಷದ ಶಿಸ್ತು ಸಮಿತಿ ಅಥವಾ ಹೈಕಮಾಂಡ್ ಮುಂದೆ ಚರ್ಚೆ ನಡೆಸೋ ಸಾಧ್ಯತೆಗಳಿದ್ದಾವೆ. ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ. ಮಂಗಳೂರಿನ ಅಲ್ಪಸಂಖ್ಯಾತ ನಿಯೋಗವೊಂದು ಸಾಮೂಹಿಕ ರಾಜೀನಾಮೆಗೆ ಮುಂದಾದಾಗ ಯಾವ ಕಾಂಗ್ರೆಸ್ಸಿನ ಜಂಘಾಬಲ ನಡಗಿತ್ತು, ಯಾವ ಕಾಂಗ್ರೆಸ್ ಆ ಅಲ್ಪಸಂಖ್ಯಾತ ನಿಯೋಗಕ್ಕೆ ನೋಟಿಸ್ ಜಾರಿ ಮಾಡಿತ್ತು, ನೀವು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಬೀದಿ ಕೇರಿ ಓಣಿಗಳಲ್ಲಿ ನಿಂತ್ಕೊಂಡು ಪಕ್ಷದ ಬಗ್ಗೆ ಮಾತನಾಡಬೇಕಾದದ್ದಲ್ಲ, ಅದಕ್ಕೆ ಅದರದೇ ಆದಂತಹ ಸಿದ್ಧಾಂತಗಳಿದ್ದಾವೆ, ನಿಮ್ಮ ನಿರ್ಲಕ್ಷ್ಯ ಧೋರಣೆಗೆ ಪಕ್ಷ ಸಹಿಸುವುದಿಲ್ಲ, ತಗಳಿ ಶೋಕಾಸ್ ನೋಟಿಸು ಅಂತ ಹೇಳಿ ಅವ್ರಿಗೆ ಜಾರಿ ಮಾಡಿತ್ತು. ಅದಾದ ನಂತರ ರಾಮನಗರದ ಶಾಸಕರೊಬ್ಬರು ಡಿಕೆ ಪರ ಬೆಂಬಲ ಸೂಚಿಸಿದ್ರು ಅನ್ನೋ ಕಾರಣಕ್ಕೆ ಶಿಸ್ತು ಉಲ್ಲಂಘನೆಯ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ಒಂದು ಶೋಕಾಸ್ ನೋಟಿಸು. ಕುಣಗಲ್ ಶಾಸಕರು ಕೂಡ ಅದರಲ್ಲಿ ಹೊರತಾಗಿರಲಿಲ್ಲ. ಸೊ ಕಾಂಗ್ರೆಸ್ ಈಗ ಯತೀಂದ್ರರ ವಿಚಾರವಾಗಿ ಏನ್ ಮಾಡುತ್ತೆ? ಯಾವ KN ರಾಜಣ್ಣ ಯಾವ ತರಹದ ಹೇಳಿಕೆ ಕೊಟ್ಟು ಆ ಪಕ್ಷದ ಕೇಂದ್ರ ನಾಯಕನಿಗೆ ಮುಜುಗರ ತಂತೋ ಅದರಂತೆಯೇ ರಾಜ್ಯ ಮಟ್ಟದಲ್ಲಿ ಯತೀಂದ್ರ ಮಾತನಾಡಿ ಒಂದು ರಾಜ್ಯದ DCM ರನ್ನ ಜನರೆಲ್ಲ ಒಂದು ದೃಷ್ಟಿಲಿ ನೋಡೋ ತರ ಮಾಡ್ತು. ಈ ಏನು ಸಿಡಿಮದ್ದು ಯತೀಂದ್ರ ಬೆಳಗಾವಿಯಲ್ಲಿ ಸಿಡಿಸಿದಂತಹ ಸಿಡಿಮದ್ದಿದೆಯಲ್ಲ, ಅದು ಎಲ್ಲ ಜನರು DK ರವರನ್ನ ನೋಡುವ ದೃಷ್ಟಿಯನ್ನೇ ಬದಲಾಯಿಸಿತು. ನಿಮ್ಮ ಸ್ಟೇಟ್ಮೆಂಟಿನಿಂದ ಯಾರಿಗೇನಾಗಿದೆಯೋ ಗೊತ್ತಿಲ್ಲ, ಆದರೆ DK ಶಿವಕುಮಾರ್ ಅವರಿಗಂತೂ ಮುಜುಗರ ಆಗಿದೆ. DK ಶಿವಕುಮಾರ್ ಅವರಿಗೆ ಮುಜುಗರ ಆಗಿದೆ. ಸೊ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೀನಿ. ನಮ್ಮ ಪಕ್ಷ ಶಿಸ್ತನ್ನು ಕಾಪಾಡುವಂತಹ ಪಕ್ಷ. ಹಾಗಾಗಿ ಯಾವಾಗ ಯಾವುದ್ರ ಬಗ್ಗೆ ಯಾವ ತರಹದ ರಿಯಾಕ್ಟ್ ಮಾಡಬೇಕು ನನಗೆ ಗೊತ್ತಿದೆ, ನಾನು ಮಾಡುವಾಗ ಮಾಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಪರೋಕ್ಷವಾಗಿ ಯತೀಂದ್ರರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.